FD 2017ರಲ್ಲಿ ಕೇಳಿದ ಪ್ರಶ್ನೆ ಇದು. ಕೆಳಗಿನ ಯಾವ ಮೊಘಲ ದೊರೆಗಳು ಇಸ್ಲಾಂ ಕಾನೂನುಗಳನ್ನ ಫತ್ವ ಇ ಆಲಿಂಗರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಶೀಲಿಸಿದರು? ಕೆಳಗಿನ ಯಾವ ಮೊಘಲ ದೊರೆಗಳು ಇಸ್ಲಾಂ ಕಾನೂನುಗಳನ್ನ ಫತ್ವ ಇ ಆಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿ ಪರಿಚಯಿಸಿದರು? ಸರಿಯಾದಂತ ಉತ್ತರ ಔರಂಗಜೇಬ್. ರೈಟ್ ಆನ್ಸರ್ ನೋಡಿ. ಸರಾಯಿಯನ್ನು ನಿಷೇಧ ಮಾಡಿದ ಮೊದಲ ಮೊಘಲ ದೊರೆ ಯಾರು? ಸರಾಯಿಯನ್ನ ನಿಷೇಧ ಮಾಡಿದ ಮೊದಲ ಮೊಘಲ ದೊರೆ ಯಾರು? ಸರಿಯಾದಂತ ಉತ್ತರ ಔರಂಗಜೇಬ್. ರೈಟ್ ಆನ್ಸರ್ ನೋಡಿ. ಔರಂಗಜೇಬ್ ಸರಿಯಾದಂತ ಉತ್ತರ. ಮಧ್ಯಯುಗೀನ ಕಾಲದಲ್ಲಿ ದೇಶವನ್ನಾಳಿದ ಅನಕ್ಷರಸ್ಥ ದೊರೆ ಯಾರು? ಅನಕ್ಷರಸ್ಥ ದೊರೆ ಯಾರು? ಅಕ್ಬರ್. ರೈಟ್ ಆನ್ಸರ್ ನೋಡಿ. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಅನಕ್ಷರಸ್ಥ ದೊರೆ ಯಾರಂದ್ರೆ ಅಕ್ಬರ್. ಸರ್ವ ಧರ್ಮಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ಪ್ರಾರಂಭ ಮಾಡಿದ ವ್ಯಕ್ತಿ ಯಾರು? ಸರ್ವ ಧರ್ಮಗಳನ್ನು ಅಧ್ಯಯನ ಮಾಡುವ ಸಲುವಾಗಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ಆರಂಭ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಅಕ್ಬರ್ ನೋಡಿ. ಜೈನ ಧರ್ಮವನ್ನ, ಇಸ್ಲಾಂ ಧರ್ಮವನ್ನ, ಮತ್ತೆ ಬೌದ್ಧ ಧರ್ಮವನ್ನ, ಸಿಖ್ ಧರ್ಮವನ್ನ, ಹಿಂದೂ ಧರ್ಮಗಳನ್ನ ಅಧ್ಯಯನ ಮಾಡುವ ಸಲುವಾಗಿನೇ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ಆರಂಭ ಮಾಡಿದ್ದ ಯಾರು? ಅಕ್ಬರ್. ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಯಾರನ್ನ ರಾಷ್ಟ್ರೀಯ ದೊರೆ ಎಂದು ಕರೆದರು? ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಕೃತಿಯಲ್ಲಿ ಯಾರನ್ನ ಭಾರತದ ರಾಷ್ಟ್ರೀಯ ದೊರೆ ಎಂದು ಕರೆದರಂದ್ರೆ ಅಕ್ಬರ್ನನ್ನ ಭಾರತದ ರಾಷ್ಟ್ರೀಯ ದೊರೆ ಎಂದು ಕರೆದರು ನೋಡಿ. ಅಕ್ಬರ್ನನ್ನ ಭಾರತದ ರಾಷ್ಟ್ರೀಯ ದೊರೆ. ದಾರಾ ಶಿಕೋರ್ ಪರ್ಷಿಯನ್ ಉಪನಿಷತ್ತುಗಳನ್ನ ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆ ಅಡಿಯಲ್ಲಿ. FD 2017ರಲ್ಲಿ ಕೇಳಿದ ಪ್ರಶ್ನೆ ಇದು. ಅಲ್ ಫಿಹ್ರಿಸ್ಟ್, ಕಿತಾಬ್ ಉಲ್ ಬಯಾನ್, ಮಜ್ಮಾ ಉಲ್ ಬಹರೇನ್, ಸಿರಾ ಇ ಅಕ್ಬರ್. ಸರಿಯಾದಂತ ಉತ್ತರ ಸಿರಾ ಇ ಅಕ್ಬರ್. ರೈಟ್ ಆನ್ಸರ್ ನೋಡಿ. ದಾರಾ ಶಿಕೋರ್ ಪರ್ಷಿಯಗೆ ಉಪನಿಷತ್ತುಗಳನ್ನ ಭಾಷಾಂತರ ಮಾಡಿದ್ದು ಈ ಶೀರ್ಷಿಕೆ ಅಡಿಯಲ್ಲಿ ಅಂದ್ರ ಸಿರ್ ಇ ಅಕ್ಬರ್. ರೈಟ್ ಆನ್ಸರ್. FD 2018ರಲ್ಲಿ ಕೇಳಿದ ಪ್ರಶ್ನೆ. ಅಲಾಯ್ ದರ್ವಾಜ್ ಖಿಲ್ಜಿ ಮನೆತನ, ಹಾಜ್ ಖಾನ್ ತುಘಲಕ್ ಮನೆತನ, ಶಾಲಿಮರ್ ಬಾಗ್ ಮೊಘಲ್ ಮನೆತನ, ಅಡಾಯ್ ದಿನ್ ಕಾ ಚೋಪ್ರಾ ಗುಲಾಮಿ ಸಂತತಿ. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಎ ಮಾತ್ರ ಸರಿಯಾಗಿದೆ, ಬಿ ಮಾತ್ರ ಸರಿಯಾಗಿದೆ, ಸಿ ಮಾತ್ರ ಸರಿಯಾಗಿದೆ, ABCD ಎಲ್ಲವೂ ಸರಿಯಾಗಿದೆ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಸಿ ಮಾತ್ರ ಸರಿ, ABCD ಎಲ್ಲ ಸರಿ. ಸರಿಯಾದಂತ ಉತ್ತರ ABCD ಎಲ್ಲ ಸರಿ ನೋಡಿ. ಅಲಾಯ್ ದರ್ವಾಜ್ ಖಿಲ್ಜಿ ಮನೆತನ, ಹಾಜ್ ಖಾನ್ ತುಘಲಕ್ ಮನೆತನ, ಶಾಲಿಮರ್ ಬಾಗ್ ಮೊಘಲ ಮನೆತನ, ಅಡಾಯ್ ದಿನ್ ಕಾ ಚೋಪ್ರಾ ಗುಲಾಮಿ ಸಂತತಿಯ ಕಾಲದಲ್ಲಿ ಅದನ್ನ ಪ್ರಾರಂಭ ಮಾಡಿದವರು ಯಾರು ಅಂತಂದ್ರೆ ಕುತುಬುದ್ದೀನ್ ಐಬಕ್. FD 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಶಿವಾಜಿಯನ್ನ ಶಿಕ್ಷಿಸೊಲಿಸುವ ಬಿಜಾಪುರದ ದೊರೆ ಎಂದು ಕಳಿಸಲ್ಪಟ್ಟವರು? ರುಮಿ ಖಾನ್, ಶಹಿಸ್ತಿ ಖಾನ್, ಅಫ್ಜಲ್ ಖಾನ್, ಇನಯತ್ ಖಾನ್. ಶಬಾಷ್. ಅಫ್ಜಲ್ ಖಾನ್ ರೈಟ್ ಆನ್ಸರ್ ನೋಡಿ. ಅಫ್ಜಲ್ ಖಾನ್ ಯಾರ ಆಸ್ಥಾನದಲ್ಲಿದ್ದ? ಎರಡನೇ ಇಬ್ರಾಹಿಂ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ, ಎರಡನೇ ಅಲಿ ಆದಿಲ್ ಶಾ, ಒಂದನೇ ಅಲಿ ಆದಿಲ್ ಶಾ. ಕ್ವಶನ್ ಏನಿದೆ ನೋಡಿ. ಅಫ್ಜಲ್ ಖಾನ್ ಯಾರ ಆಸ್ಥಾನದ ಪ್ರಧಾನವಾಗಿರುವಂತ ಮಂತ್ರಿಯಾಗಿದ್ದ? ಎರಡನೇ ಇಬ್ರಾಹಿಂ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದ, ಮೊಹಮ್ಮದ್ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದ, ಎರಡನೇ ಅಲಿ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದ, ಒಂದನೇ ಅಲಿ ಆದಿಲ್ ಶಾನ ಪ್ರಧಾನಮಂತ್ರಿಯಾಗಿದ್ದ.
ಸರಿಯಾದಂತ ಉತ್ತರ ಎರಡನೇ ಅಲಿ ಆದಿಲ್ ಶಾ ರೈಟ್ ಆನ್ಸರ್. ಎರಡನೇ ಅಲಿ ಆದಿಲ್ ಶಾ ಸರಿಯಾಗಿರುವಂತ ಉತ್ತರ. ಎರಡನೇ ಅಲಿ ಆದಿಲ್ ಶಾ ಸರಿಯಾದಂತ ಉತ್ತರ. ಎರಡನೇ ಅಲಿ ಆದಿಲ್ ಶಾ ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾನ ಮಗ. ಮೊಹಮ್ಮದ್ ಆದಿಲ್ ಶಾನ ಕಾಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆಯಾಗಿರುವಂತಹ ಶಹಾಜಿ ಭೋಸ್ಲೆ ಆತನ ಆಸ್ಥಾನದಲ್ಲಿದ್ದ. ಇಂಥ ಪ್ರಶ್ನೆಗಳು ಬರ್ತಾವ. ಅಲ್ಲಿ ಸ್ವಲ್ಪ ಹೆಂಗಿರ್ತದ ಅಂತಂದ್ರೆ ಎಲ್ಲ ಓದ್ದಂಗ ಅನಿಸ್ತದೆ, ಮಾರ್ಕ್ಸ್ ಮಿಸ್ ಆಗ್ತವೆ. ಅಳಿಯ ರಾಮರಾಯನ ಸ್ನೇಹಿತ ಯಾರು? ಅಳಿಯ ರಾಮರಾಯನ ಸ್ನೇಹಿತ ಯಾರು? ಎರಡನೇ ಇಬ್ರಾಹಿಂ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ, ಎರಡನೇ ಅಲಿ ಆದಿಲ್ ಶಾ, ಒಂದನೇ ಅಲಿ ಆದಿಲ್ ಶಾ. ನೋಡಿ ರಿಸಲ್ಟ್ ಹೆಂಗಿದೆ, ಬರೀ 35% ಇದೆ. ಈ ತರ ಆಗ್ಬಾರ್ದು. ಸರಿಯಾದಂತ ಉತ್ತರ ಒಂದನೇ ಅಲಿ ಆದಿಲ್ ಶಾ. ನೋಡಿ, ಈ ಕೆಳಗಿನ ಯಾರ ಹೆಂಡತಿ ಚಾಂದ್ ಬೀಬಿ ಆಗಿದ್ದಳು? ಚಾಂದ್ ಬೀಬಿ ಯಾರ ಹೆಂಡತಿ? ನೋಡಿ 21% ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಾಕಿರಿ, 35% ಮೊಹಮ್ಮದ್ ಆದಿಲ್ ಶಾ ಹಾಕಿರಿ, ಇನ್ನು 18% ಎರಡನೇ ಅಲಿ ಆದಿಲ್ ಶಾ ಹಾಕಿರಿ. ನೋಡಿ ಹೆಂಗಿದೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಾಕಿದವರು ತಾಯಿ ಹೆಸರದು. ಚಾಂದ ಬೀಬಿಯ ತಾಯಿ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ತಾಯಿ ಅಂದ್ರೆ ಚಾಂದ್ ಬೀಬಿ. ಚಾಂದ್ ಬೀಬಿಯ ಮೊಮ್ಮಗ ಇವ ಮೊಹಮ್ಮದ್ ಆದಿಲ್ ಶಾ. ಚಾಂದ್ ಬೀಬಿಯ ಮರಿ ಮೊಮ್ಮಗ ಇವ ಎರಡನೇ ಅಲಿ ಆದಿಲ್ ಶಾ. ಮತ್ತೆ ಹೋಗಿ ಹೆಂಡತಿ ಅಂದ್ರೆ ಹೆಂಗಲಕ್ಕಿಲ್ಲ. ಇಲ್ಲಿ ಒಂದನೇ ಆದಿಲ್ ಶಾ ರೈಟ್ ಆನ್ಸರ್. ಒಂದನೇ ಆದಿಲ್ ಶಾನ ಹೆಂಡತಿ ಯಾರಂದ್ರೆ ಚಾಂದ್ ಬೀಬಿ. ಜಗದ್ಗುರು ಬಾದಶಾ ಎಂದು ಯಾರನ್ನು ಕರೆಯುತ್ತಿದ್ದರು? ಯಾರನ್ನು ಜಗದ್ಗುರು ಬಾದಶಾ ಎಂದು ಕರೆಯುತ್ತಿದ್ದರು? ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನ ಜಗದ್ಗುರು ಬಾದಶಾ ಅಂತ ಕರೀತಿದ್ರು. ಫೆರಿಸ್ತಾ ಎಂಬ ಪ್ರಸಿದ್ಧವಾದ ಇತಿಹಾಸಕಾರ ಈತನ ಆಸ್ಥಾನದಲ್ಲಿದ್ದನು. ಫೆರಿಸ್ತಾ ಎಂಬ ಪ್ರಸಿದ್ಧವಾದ ಇತಿಹಾಸಕಾರ ತಾರಿಕ್ ಈ ಫೆರಿಸ್ತಾ ಎಂಬ ಗ್ರಂಥವನ್ನು ಬರೀತಾನೆ. ಅಂತ ಫೆರಿಸ್ತಾ ಎಂಬ ಇತಿಹಾಸಕಾರ ಈ ಕೆಳಗಿನ ಆಸ್ಥಾನದಲ್ಲಿದ್ದ ಅಂದ್ರ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನದಲ್ಲಿದ್ದ ಫೆರಿಸ್ತಾ. FD 2018ರಲ್ಲಿ ಕೇಳಿದ ಪ್ರಶ್ನೆ, ಪೇಶ್ವೆಗಳ ಕಾಲಾನುಕ್ರಮವನ್ನು ಬರೆಯಿರಿ. ಬಾಲಾಜಿ ವಿಶ್ವನಾಥ, ಮೊದಲನೇ ಬಾಜಿರಾಯ, ಬಾಲಾಜಿ ಬಾಜಿರಾಯ, ನಾರಾಯಣ ರಾವ್. ABCD DABC ACBD ABDC. ಅಲ್ಲ, ನೀವು ನನ್ನ ಮ್ಯಾಗ ಸೈಕಾಲಜಿ ಮಾಡೋ ಬದಲಾಗಿ ಸಿಲೆಬಸ್ ಮ್ಯಾಗ ಸ್ವಲ್ಪ ಓದ್ಕೊಂಡ್ಬಿಟ್ರ ಯಾವ್ದು ಚಿಂತನೆ ಬರಂಗಿಲ್ಲ. ನೋಡ, ಹಿಂಗನ ನಮಗ್ ಮೋಸ, ಕೆಟ್ಟ ಅಸಹ್ಯ. ಸರಿಯಾದಂತ ಉತ್ತರ ABCD ರೈಟ್ ಆನ್ಸರ್. ನೋಡಿ ABCD ಅದು ಸೇಮ್ ಹಂಗೆ ಹೊಂದಾಣಿಕೆ ಇದೆ. ಅದನ್ಯಾಕ ಹೊಂದಿಸ್ಲಾಕ್ ಹೋತ್ರಿ. ಫಸ್ಟ್ ಬಾಲಾಜಿ ವಿಶ್ವನಾಥ್ ಇದೆ, ಮೊದಲನೇ ಬಾಜಿರಾಯ, ಬಾಲಾಜಿ ಬಾಜಿರಾವ, ನಾರಾಯಣ ರಾವ್. ABC ಕರೆಕ್ಟ್ ಇದೆ. ನೋಡಿ FD 2018ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಔರಂಗಜೇಬ ಆತನ ಆಸ್ಥಾನದಿಂದ ಸಂಗೀತದ ಎಲ್ಲಾ ರೂಪಗಳನ್ನು ಬಹಿಷ್ಕರಿಸಿದನು. ಆತನು ವೈಯಕ್ತಿಕ ಧಾರ್ಮಿಕ ಹೊರನೋಟದಲ್ಲಿ ಸಂಪ್ರದಾಯ ಸುನ್ನಿ ಮುಸಲ್ಮಾನ್ ಆಗಿದ್ದನು. A ಮಾತ್ರ ಸರಿ, B ಮಾತ್ರ ಸರಿ, AB ಎರಡೂ ಸರಿ. A ಆಗಲಿ B ಆಗಲಿ ಅಲ್ಲ. A ಮತ್ತು B ಎರಡೂ ಸರಿ. ನೋಡಿ A ಮತ್ತು B ಎರಡೂ ಸರಿಯಾಗಿದೆ.
ಔರಂಗಜೇಬ ಆತನ ಆಸ್ಥಾನದಿಂದ ಸಂಗೀತದ ಎಲ್ಲ ರೂಪಗಳನ್ನು ಬಹಿಷ್ಕಾರ ಮಾಡಿದ. ಅವನು ಸಂಗೀತ ಸಾಹಿತ್ಯ ಅಂದ್ರೆ ಆಗಿ ಬರ್ತಾ ಇರ್ಲಿಲ್ಲ. ಆತನ ವೈಯಕ್ತಿಕ ಧಾರ್ಮಿಕ ಹೊರನೋಟದಲ್ಲಿ ಸಂಪ್ರದಾಯ ಸುನ್ನಿ ಮುಸ್ಲಿಮನ, ಅದಕ್ಕೆ ಅವ ಸುನ್ನಿ ಮುಸಲ್ಮಾನ್ ಆಗ್ಯಾನಂತೇಳಿ ನಮ್ಮ ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ. ನಮ್ಮ ಬಿಜಾಪುರದ ಈ ಏನು ಬಿಜಾಪುರದ ಆದಿಲ್ಶಾಹಿ ಮನೆತನ ಯಾವ ಧರ್ಮ ಅಂತಂದ್ರೆ ಪಕ್ಕಾ ಸಿಯಾ ಧರ್ಮ. ಸಿಯಾ ಧರ್ಮವಾಗಿದ್ದರಿಂದಲೇ ಆತ ಏನ್ ಮಾಡಿದ ಅಂತಂದ್ರ ಬಿಜಾಪುರದ ಆದಿಲ್ಶಾಹಿಗಳ ಮೇಲೆ ದಾಳಿ ಮಾಡಿ 1686ರಲ್ಲಿ ಸಿಕಂದರ್ ಆದಿಲ್ಶಾಹಿ ಇದ್ದ. ಆ ಸಿಕಂದರ್ ಆದಿಲ್ಶಾಹನ ಮೇಲೆ ದಾಳಿ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. FD 2018ರಲ್ಲಿ ಕೇಳಿದ ಪ್ರಶ್ನೆ, ಎಷ್ಟು ಸಾರಿ ಯೋಜನೆ ಆಗಿದೆ ಕ್ವಶನ್ ನೋಡಿ. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಅಹ್ಮದ್ ಲಾಹೋರಿ ಯಾರು? ಅಕ್ಬರ್ನ ಆಳ್ವಿಕೆಯ ಅವಧಿಯಲ್ಲಿ ಅವನ ಪ್ರಮುಖ ಸೈನಿಕ ಕಮಾಂಡರ್ ಆಗಿದ್ದ. ಶಹಜಾನ್ ಆಳ್ವಿಕೆಯಲ್ಲಿ ಅವನು ಅಧಿಕೃತ ಚರಿತ್ರಗಾರನಾಗಿದ್ದ. ಔರಂಗಜೇಬನ ಆಳ್ವಿಕೆ ಅವಧಿಯಲ್ಲಿ ಅವನು ಪ್ರಮುಖ ಶ್ರೇಷ್ಠ ಮತ್ತು ಔರಂಗಜೇಬನಿಗೆ ಅತ್ಯಂತ ಆತ್ಮೀಯನಾಗಿದ್ದ. ಮೊಹಮ್ಮದ್ ಶಾನ ಕಾಲಾವಧಿಯಲ್ಲಿ ಆಸ್ಥಾನದ ಕವಿಯಾಗಿದ್ದ. ಕಣ್ಣು ಮುಚ್ಚ ರೈಟ್ ಆನ್ಸರ್ ಮಾಡ್ಬೇಕು. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಅಹ್ಮದ್ ಲಾಹೋರಿ. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಅಹ್ಮದ್ ಲಾಹೋರಿ ಯಾರು? FD 2018ರಲ್ಲಿ ಕೇಳಿದ ಪ್ರಶ್ನೆ ಇದು. ಸರಿಯಾದಂತ ಉತ್ತರ ಬಿ, ರೈಟ್ ಆನ್ಸರ್ ನೋಡಿ. ಶಹಜಾನ್ ಆಳ್ವಿಕೆಯಲ್ಲಿ ಅವರು ಅಧಿಕೃತ ಚರಿತ್ರಗಾರನಾಗಿದ್ದ ಅಂತ. ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಅಹ್ಮದ್ ಲಾಹೋರಿ ಯಾರು ಅಂದ್ರ ಶಹಜಾನ್ ಆಳ್ವಿಕೆಯಲ್ಲಿ ಅವರು ಅಧಿಕೃತ ಚರಿತ್ರಗಾರನಾಗಿದ್ದ. FD 2018ರಲ್ಲಿ ಕೇಳಿದ ಪ್ರಶ್ನೆ, ಯಾವ ಪ್ರಾಂತ್ಯದ ಮೇಲೆ ವಿಜಯವನ್ನು ಗಳಿಸಿದ ನೆನಪಿಗಾಗಿ ಅಕ್ಬರ್ನು ಫತೇಪುರ ಸಿಕ್ರಿಯಲ್ಲಿ ಬುಲಂದ ಫರ್ವಾಜ್ ಅಥವಾ ಬುಲಂದ ದರ್ವಾಜ್ ನಿರ್ಮಾಣ ಮಾಡಿದ? ಯಾವ ದಾಳಿಯ ಸವಿ ನೆನಪಿಗಾಗಿ? ಶಬಾಷ್. ಗುಜರಾತದ ಮೇಲಿನ ಸವಿ ನೆನಪಿಗಾಗಿ ನೋಡಿ. ಗುಜರಾತದ ಮೇಲೆ ದಾಳಿಯನ್ನ ಮಾಡಿ ಆ ಗುಜರಾತ್ ರಾಜ್ಯದ ಮೇಲೆ ಮಾಡಿದಂತ ದಾಳಿಯ ಸವಿ ನೆನಪಿಗಾಗಿ ಬುಲಂದ ಫರ್ವಾಜ್ ಅನ್ನ ನಿರ್ಮಾಣ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್. ಅದನ್ನ ಶೀಘ್ರಗತಿಯ ದಾಳಿ ಅಂತ ಕರೀತಾರೆ. ಇದನ್ನ ಅಕ್ಬರ್ನ ಶೀಘ್ರಗತಿಯ ದಾಳಿ. SD 2018ರಲ್ಲಿ ಕೇಳಿದ ಪ್ರಶ್ನೆ, ಮಧ್ಯಯುಗದ ಭಾರತವನ್ನ ಆಳಿದ ಏಕೈಕ ಮಹಿಳೆ ಯಾರು? 3 ವರ್ಷ 6 ತಿಂಗಳು 6 ದಿನಗಳ ಕಾಲ 3 ವರ್ಷ 6 ತಿಂಗಳು 6 ದಿನಗಳ ಕಾಲ ಮಧ್ಯಯುಗನ ಭಾರತ ಇತಿಹಾಸವನ್ನ ಆಳಿದಂತ ಏಕೈಕ ಮಹಿಳೆ ಯಾರಂದ್ರ ರಜಿಯಾ ಸುಲ್ತಾನ್. 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯನ್ನ ಆಳ್ವಿಕೆ ಮಾಡಿದಂತ ಹೆಣ್ಣು ಮಗಳು. 3ನೇ ಪಾಣಿಪತ್ ಕದನ ನಡೆದ ವರ್ಷ 1526, 1857, 1757, 1761. ಶಬಾಷ್. 1761 ರೈಟ್ ಆನ್ಸರ್ ನೋಡಿ. ಒಟ್ಟು 3 ಪಾಣಿಪತ್ ಕದನಗಳು ನಡೆದವೆ. 1526ರಲ್ಲಿ 1 ಪಾಣಿಪತ್ ಕದನ, 1556ರಲ್ಲಿ 2ನೇ ಪಾಣಿಪತ್ ಕದನ, 1761ರಲ್ಲಿ 3ನೇ ಪಾಣಿಪತ್ ಕದನ. ಒಟ್ಟು 3 ಪಾಣಿಪತ್ ಕದನಗಳು ನಡೆದವೆ. ಪಾಣಿಪಟ್ ಅನ್ನುವುದು ಬಿಹಾರ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಪಾಣಿಪತ್ ಅನ್ನುವುದು ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್ ಅನ್ನುವುದು ಹರಿಯಾಣ ರಾಜ್ಯದಲ್ಲಿ ಕಂಡು ಬಂದು 1ನೇ ಪಾಣಿಪತ್ ಕದನದಲ್ಲಿ ಯಾರ ಮಧ್ಯೆ ನಡೀತು? 1ನೇ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನೋಡಿ. ಇಬ್ರಾಹಿಂ ಲೋಧಿ ಸಂತತಿಯ ಕೊನೆಯ ದೊರೆಯಾಗಿರುವಂತ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಮಧ್ಯದಲ್ಲಿ 1526ರಲ್ಲಿ ಮೊದಲ ಪಾಣಿಪತ್ ಕದನ ನಡೆದರೆ 2ನೇ ಪಾಣಿಪತ್ ಕದನ 1556. ಯಾರ್ಯಾರ ಮಧ್ಯದಲ್ಲಿ? ಅಕ್ಬರ್ ಮತ್ತು ಹೇಮುನ ಮಧ್ಯದಲ್ಲಿ. ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನ ಆಳಿದ ಏಕೈಕ ಹಿಂದೂ ದೊರೆ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ದೆಹಲಿಯನ್ನ ಆಳಿದಂತ ಏಕೈಕ ಹಿಂದೂ ದೊರೆ ಯಾರಂದ್ರೆ ಹೇಮು ಅಥವಾ ಹೇಮಚಂದ್ರ. ಪಶ್ಚಿಮ ಬಂಗಾಳದಲ್ಲಿ ಏನ್ ಕೆಲಸ ಮಾಡ್ತಿದ್ದ ಹೇಮಚಂದ್ರ? ಉಪ್ಪನ್ನ ಮಾರಾಟ ಮಾಡ್ತಿದ್ದ. ಉಪ್ಪು ಮಾರಾಟ ಮಾಡುವ ಕೆಲಸ, ಉಪ್ಪು ಮಾರಾಟ ಮಾಡ್ತಿದ್ದ ಆತ. ಆ ಉಪ್ಪನ್ನ ಮಾರಾಟ ಮಾಡುವ ವ್ಯಕ್ತಿಯನ್ನ ಕರೆದುಕೊಂಡು ಬಂದಂತ ವ್ಯಕ್ತಿ ಯಾರನ್ನ? ಶೇರ್ ಶಾ ಸೂರಿ. ಇವನ ನಿಷ್ಠಾವಂತಿಕೆಯನ್ನ, ಈತನ ಪ್ರಾಮಾಣಿಕತೆಯನ್ನ ಕಂಡು ಸಾಮ್ರಾಜ್ಯದಲ್ಲಿ ಬೆಳೆಸಿದಂತ ವ್ಯಕ್ತಿ ಯಾರಂದ್ರೆ ಶೇರ್ ಶಾ ಸೂರಿ. ಅದಕ್ಕೆ ನೋಡಿ, ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಶೇರ್ ಶಾ ಸೂರಿ ಅಂತ ಮಹತ್ವಾಕಾಂಕ್ಷೆ ದೊರೆ ಮತ್ತೆ ಯಾರು ಇಲ್ಲ ಅಂತ. ಮಾಡಿದ್ದ 5 ವರ್ಷ ಆಳ್ವಿಕೆ. 5 ವರ್ಷದ ಆಳ್ವಿಕೆಯಲ್ಲಿ
ಇತಿಹಾಸದಲ್ಲಿ ಮರೆಯಲಾರದಂತ ಅದ್ಭುತವಾದ ಸಾಧನೆ ಮಾಡ್ತಾನೆ. 1540ರಿಂದ 1545 ಮೇಲೆ ಇತಿಹಾಸಕಾರ ಹೇಳ್ತಾರೆ, ಒಂದು ವೇಳೆ ಶೇರ್ ಶಾ ಸೂರಿ ಏನಾದರೂ ಜೀವಂತವಾಗಿದ್ದರೆ, ಶೇರ್ ಶಾ ಸೂರಿ ಏನಾದರೂ ಕಾಲಿಂಜರ್ ಕೋಟೆಯ ಮೇಲೆ ದಾಳಿ ಮಾಡದೇ ಇದ್ರೆ, ಶೇರ್ ಶಾ ಸೂರಿ ಕಿರಾತ್ ಸಿಂಗನ ಕಾಲಿಂಜರ ಕೋಟೆಯ ಮೇಲೆ ದಾಳಿ ಮಾಡದೇ ಇದ್ರೆ, ಮದ್ದು ಸಿಡಿಯದೇ ಇದ್ದರೆ, ಆ ಮದ್ದಿನ ದಾಳಿಗೆ ಆತ ಮರಣ ಅಪ್ಪದೇ ಇದ್ರೆ ಅಕ್ಬರ್ ಭಾರತ ಇತಿಹಾಸಕ್ಕೆ ಪರಿಚಯ ಆಗ್ತಿರ್ಲಿಲ್ಲ. ಅಕ್ಬರ್ ಭಾರತ ಇತಿಹಾಸಕ್ಕೆ ಪರಿಚಯ ಆಗ್ತಿರ್ಲಿಲ್ಲ. ಅಂತ ಒಬ್ಬ ಮಹತ್ವಾಕಾಂಕ್ಷಿ ಇದ್ರು ಯಾರಂದ್ರ ಶೇರ್ ಶಾ ಸೂರಿ. ಜೀರೋದಿಂದ ಹೀರೋ ಆದಂತ ವ್ಯಕ್ತಿ ಇತ್ತ. ತಂದೆ ರಾಜ ಅಲ್ಲ, ಯಾರು ಜೀರೋದಿಂದ ಹೀರೋ ಆಗ್ತಾರಲ್ಲ, ಕಷ್ಟಪಟ್ಟು ಬಂದು ಯಾರ ಮೇಲೆ ಹೊಂದಿರ್ತಾರಲ್ಲ, ಅವ್ರು ಯಾವತ್ತೂ ಫೇಲ್ಯೂರ್ ಆಗಲ್ಲ. ಅವ್ರು ಯಾವತ್ತೂ ಫೇಲ್ಯೂರ್ ಆಗಲಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಬೇಸ್ ಏನನ್ನೋದು ಗೊತ್ತಿರ್ತದ. ನೆಲದ ಹಾಸಿಗೆ ಮ್ಯಾಗ ಮಕ್ಕಳು ಕೊಡಿ ಇರ್ತಾರೆ, ಅರಮನೆಯಲ್ಲಿ ಎಂತೆಂತ ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ನಿರ್ಮಾಪಕ ಅಂತ ಕರೀತಾರೆ ಶೇರ್ ಶಾ ಸೂರಿಯನ್ನ. ಹೌದಾ? ಧಾಮ್ ಅನ್ನುವಂತ ನಾಣ್ಯವನ್ನು ಜಾರಿಗೆ ತಂದ. ಹೇಳ್ತೀನಿ ಮುಂದೆ, ಇದೊಂದು ಆಧುನಿಕ ಭಾರತ ಇತಿಹಾಸ. ಸುಮ್ನೆ ಇವತ್ತು ಯಾಕೋ ಮಧ್ಯಯುಗೀನ ಭಾರತ ಇತಿಹಾಸ ಕ್ವಶನ್ ಡಿಸ್ಕಸ್ ಮಾಡ್ಬೇಕಂತೇಳಿ ತೊಗೊಂಡಿನಿ. ಏನ್ ನಿಮಗೆ ಬೇಜಾರು ಮಾಡ್ಕೊಳ್ಕೋಬೇಡ್ರಿ. ಆಧುನಿಕ ಭಾರತ ಇತಿಹಾಸ ನಾಳಿಂದ ಹೇಳ್ತೀನಿ. ಸುಮ್ನೆ ನೆನಪಾರಬಾರದು, ಇರ್ಲಿ ಟಚ್ಗೆ ಅಂತ ತೊಗೊಂಡಿನಿ ಅಷ್ಟೇ. ಓಕೆನಾ? ಅದು ಮಧ್ಯಯುಗೀನ ಭಾರತ ಇತಿಹಾಸ ಸುಮ್ಮನೆ ಟಚ್ಗೆ ಇರಲಿ ಅನ್ನೋ ಉದ್ದೇಶಕ್ಕಾಗಿ ತೊಗೊಂಡಿನಿ. ನೋಡಿ, SD 2011ರಲ್ಲಿ ಕೇಳಿದ ಪ್ರಶ್ನೆ, ಮೊಹಮ್ಮದನು ಆಳುತ್ತಿದ್ದ ಗಜನಿ ಸಾಮ್ರಾಜ್ಯ ಎಲ್ಲಿತ್ತು? ಪ್ರೆಸೆಂಟ್ ಎಲ್ಲಿದೆ ನೋಡಿ. ಈ ಪ್ರೆಸೆಂಟ್ ಹೇಳಿ. ಈ ಪ್ರೆಸೆಂಟ್ ಮೊಹಮ್ಮದ್ ಆಳುತ್ತಿದ್ದ ಗಜನಿ ಸಾಮ್ರಾಜ್ಯ ಎಲ್ಲಿತ್ತು? ಪ್ರೆಸೆಂಟ್ ಎಲ್ಲಿತ್ತಂದ್ರೆ ಇರಾನ್ ದೇಶ ನೋಡಿ. ಇರಾನ್ ದೇಶ, ಪ್ರಸ್ತುತ ಇರಾನ್ ದೇಶ, ಪ್ರಸ್ತುತ ಇರಾನ್ ದೇಶ. ನೋಡಿ, SD 2008ರಲ್ಲಿ ಕೇಳಿದ ಪ್ರಶ್ನೆ, ವೈರುಧ್ಯಗಳ ಮಿಶ್ರಣ ಎಂದು ಯಾವ ರಾಜನನ್ನು ಕರೆಯುತ್ತಾರೆ? ಔರಂಗಜೇಬನನ್ನ, ಮೊಹಮ್ಮದ್ ಬಿನ್ ತುಘಲಕನನ್ನ, ಹುಮಾಯೂನನ್ನ, ಅಕ್ಬರ್ನನ್ನ. ವೈರುಧ್ಯಗಳ ಮಿಶ್ರಣ ಎಂದು. ಎಕ್ಸಲೆಂಟ್. ಮೊಹಮ್ಮದ್ ಬಿನ್ ತುಘಲಕ್ ರೈಟ್ ಆನ್ಸರ್ ನೋಡಿ. ಮೊಹಮ್ಮದ್ ಬಿನ್ ತುಘಲಕ್ ರೈಟ್ ಆನ್ಸರ್. ಮೊಹಮ್ಮದ್ ಬಿನ್ ತುಘಲಕ್ ಸರಿಯಾಗಿರುವಂತ ಉತ್ತರ. ಹೆಸರಿಗೆ ಅದೃಷ್ಟ, ಆದ್ರೆ ಸಾಯುವವರೆಗೆ ನತದೃಷ್ಟನಾಗಿ ಸೇವೆ ಮಾಡಿದ ದೊರೆ ಯಾರು? ಹೆಸರಿಗೆ ಅದೃಷ್ಟ, ಆದ್ರೆ ಸಾಯುವವರೆಗೆ ನತದೃಷ್ಟನಾಗುತ್ತಾನೆ ಯಾರಂದ್ರ ಹುಮಾಯೂನ್. ರೈಟ್ ಆನ್ಸರ್ ನೋಡಿ. ಹುಮಾಯೂನ್. ಹೆಸರಿಗೆ ಅದೃಷ್ಟ, ಆದ್ರೆ ಸಾಯುವವರೆಗೆ ನತದೃಷ್ಟನಾಗಿ ಸೇವೆ ಮಾಡಿದ ವ್ಯಕ್ತಿ ಯಾರಂದ್ರೆ ಹುಮಾಯೂನ್. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದ ವ್ಯಕ್ತಿ. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 2 ಬಾರಿ ದೆಹಲಿಯನ್ನು ಏರಿದ ಸಿಂಹಾಸನವನ್ನು ಏರಿದ ವ್ಯಕ್ತಿ ಯಾರು? ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದ ವ್ಯಕ್ತಿ ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ಹುಮಾಯೂನ್ ನೋಡಿ. ದೀನ್ ಪನ್ನ ಎಂಬ ಗ್ರಂಥಾಲಯದಿಂದ ಬಿದ್ದು ಸತ್ತ ವ್ಯಕ್ತಿ ಯಾರು? ಕ್ವಶನ್ ಏನಿದೆ? ತನ್ನ ಸಾಮ್ರಾಜ್ಯದ ಉಳಿವಿಗಾಗಿ ಸಿಂಧ್ ಮರುಭೂಮಿಯ ಉಳಿದುಕೊಂಡಂತ ವ್ಯಕ್ತಿ ಯಾರಂದ್ರೆ ಹುಮಾಯೂನ್. ಸಿಂಧ ಮರುಭೂಮಿಯಲ್ಲಿ ಜನ್ಮ ತಾಳಿದ ವ್ಯಕ್ತಿ ಯಾರು? ಸಿಂಧ ಮರುಭೂಮಿಯ ವೀರಸಾಲನ ಮನೆಯಲ್ಲಿ. ಸಿಂಧ ಮರುಭೂಮಿಯ ವೀರಸಾಲನ ಮನೆಯಲ್ಲಿ ಜನ್ಮ ತಾಳಿದ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಸಿಂಧ ಮರುಭೂಮಿಯ ವೀರಸಾಲನ ಮನೆಯಲ್ಲಿ ಜನ್ಮ ತಾಳಿದ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಯಾವ ವರ್ಷ ಜನ್ಮ ತಾಳಿದ? 1542ರಲ್ಲಿ ಜನ್ಮ ತಾಳಿದ. ಯಾಕಂದ್ರೆ ಶೇರ್ ಶಾ ಸೂರಿ ಹೊಡೆತಕ್ಕೆ ಯುದ್ಧ ಭೂಮಿಯನ್ನ ಬಿಟ್ಟು ಬಿಲ್ಗ್ರಾಮ್ ಕಾಳಗದಲ್ಲಿ ಆತನ ವಿರುದ್ಧ ಹೋರಾಟ ಮಾಡದೆ ಬಿಟ್ಟು ಓಡಕ್ ಶುರು ಮಾಡಿದ. ಸಿಂಧ ಮರುಭೂಮಿ ಓಡ್ತಾ 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 ಹೋಗುವ ಸಮಯದಲ್ಲಿ ಮುಂದ ಹುಮಾಯೂನ ಹಿಂದ ಬೈರಾಮ್ ಖಾನ್ ನಿಂದ್ರು ಕೂಡಿ ನಾನು ಬರ್ತೀನಿ, ಇಲ್ಲದ ನಾನು ಜೀವನ ಹೊಡೆದ್ ಬಿಡ್ತಾನ ಅಂತ. ಶೇರ್ ಶಾ ಸೂರಿ ಅಷ್ಟು ಮಹತ್ವಾಕಾಂಕ್ಷಿ. ಹೋಗ್ತಾ ಹೋಗ್ತಾ ಅಲ್ಲೇ ಒಂದು ಹುಡುಗಿ ಭೇಟಿ ಆಯ್ತು, ಅಮಿನಾ ಬಾನು ಬೇಗಂ ಅಂತೇಳಿ. ಆ ಅಮಿನಾ ಬಾನು ಬೇಗಮನ ಮದುವೆ ಆಗ್ತಾನೆ ಯಾರು ಅಂತಂದ್ರೆ ಹುಮಾಯೂನ. ವರ್ಷದಲ್ಲಿ ಒಂದು ಕೂಸು ಹುಡ್ತದ್ರ ಹೆಸರೇ ಅಕ್ಬರ್. ಸಿಂಧ ಮರುಭೂಮಿಯ ವೀರಸಾಲ ಮನೆಯಲ್ಲಿ ಜನ್ಮ ತಾಳಿದ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಅಕ್ಬರ್ನ ಜನನ ಆಗ್ತದೆ. ಅಕ್ಬರ್ನ ಜನನಾದ ಸಮಯದಲ್ಲಿ ಬಂದು ಬೈರಾಮ್ ಖಾನ್ ಹೇಳ್ತಾನೆ, ನಿನ್ನ ಗಂಡು ಮಗು ಆಗಿದೆ ಅಂತ. ಗಿಡದ ಕೆಳಗೆ ಕೂತಿರ್ತಾನೆ ಯಾರು? ಬೈರಾಮ್ ಖಾನ್. ಯಾರು? ಹುಮಾಯೂನ್. ಅವಾಗ ಗಂಡು ಮಗು ಆಗಿದೆ ಅಂತಂದ ಅಳ್ಳಾಕ್ ಶುರು ಮಾಡ್ತಾನ. ಆ ವಿಷಯ ತಿಳಿದು ಅಳ್ಳಾಕ್ ಶುರು ಮಾಡುವಂತ ಸಮಯದಲ್ಲಿ ಬೈರಾಮ್ ಖಾನ್ ಅಂತಾನ, ಗಂಡು ಮಗ ಆಗ್ಯದ ನಾ ಅಂದ್ರೆ ಅಳ್ಳಾಕತ್ತಿ ಅಂತ ಅಡ್ಡೆಡ್ ಕಪಾಳಿ ಹೊಡಿತಾನ. ಇಲ್ಲೋ ಬೈ ಹೊಡಿಬೇಡ ನನಗೆ, ನಾ ಯಾಕೆ ಅಳ್ಳಾಕತ್ತೀನಿ ಅದನ್ನ ಮೊದಲು ವಿಚಾರ ಮಾಡು. ಯಾಕೆ ನಮ್ಮ ಸಾಮ್ರಾಜ್ಯದಲ್ಲಿ ಸಣ್ಣ ಪುಟ್ಟ ಖುಷಿ ಆದ್ರೂ ಕೂಡ
ಬಂಗಾರ ಮತ್ತು ರತ್ನಗಳನ್ನು ಹಂಚಿದಂತ ವ್ಯಕ್ತಿ ನಾನು. ಬಟ್ಟೆ ಖುಷಿ ಸುದ್ದಿಯನ್ನು ಹಂಚಿದಂತ ವ್ಯಕ್ತಿ. ನನಗೆ ಒಂದು ಗಂಡು ಸಂತಾನ ಆಗಿದೆ, ಆದ್ರೆ ನನಗೆ ಯಾವುದೇ ಬಂಗಾರ ಮತ್ತು ರತ್ನ ಹಂಚುವಂತ ನನಗೆ ಶಕ್ತಿ ಇಲ್ಲ ಅಂದಾಗ ಬೈರಾಮ್ ಖಾನ್ ಅಳ್ಳಾಕ್ ಶುರು ಮಾಡಿದ್ನು. ಮತ್ತ ಅವ ಬೈದು ಸುಮ್ರು ಮತ್ತೇನ್ರು ಮಾಡ್ಕೊಂಡಿ ಅಂತೇಳಿ ಅವ ಬೈರಾಮ್ ಖಾನ್ ಹೇಳ್ತಾನೆ, ಕಸ್ತೂರಿ ಗಿಡದ ಎಲೆಯನ್ನು ಹಂಚು, ಕಸ್ತೂರಿ ಗಿಡದ ಎಲೆಯ ವಾಸನೆಯಂತೆ ನಿನ್ನ ಮಗನ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಬ್ಬಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಆ ಆಶೀರ್ವಾದಂತೆ ಮಧ್ಯಯುಗಿನ ಭಾರತ ಇತಿಹಾಸದಲ್ಲಿ ದೇಶವನ್ನ ಆಳಿದಂತ ಹೆಮ್ಮೆಯ ದೊರೆ ಯಾರಂದ್ರ ಅಕ್ಬರ್. ಎಲ್ಲ ಓದ್ರಿ ಕುರ್ನೆಲ್ಲ. SD 2017ರಲ್ಲಿ ಕೇಳಿದ ಪ್ರಶ್ನೆ, ಕುತುಬ್ ಮಿನಾರನ್ನು ನಿರ್ಮಿಸಲು ತೊಡಗಿದ್ದು ಕುತುಬುದ್ದೀನ್ ಐಬಕ್, ಆದರೆ ಅದು ಅವನಿಂದ ಮುಗಿಸಲಾಗಲಿಲ್ಲ. ಅದರ ಗೋಪುರ ರಚನೆಯ ಪೂರ್ಣಗೊಳಿಸಿದವರು ಯಾರು? ರಜಿಯಾ ಸುಲ್ತಾನ್, ಇಲ್ತುಮಶ್, ಫಿರೋಜ್ ಶಾ ತುಘಲಕ್, ಗಿಯಾಸುದ್ದೀನ್ ಬಲ್ಬನ್. ಶಬಾಷ್, ಹೌದ್ ತಲಿ, ಏನು ಅದ್ಭುತ. ನಾ ಏನೋ ಒಂದು ಮಾತಾಡಂಗಿಲ್ಲ. ಇಲ್ತುಮಶ್ ರೈಟ್ ಆನ್ಸರ್ ನೋಡಿ. ಘನ ಓದಾಗತ್ತ ನಮ್ ಬಳಗೆಲ್ಲ ಬೆಳ್ಳಿ ಸಾರೆ ಮಗನ. ಬೆಳ್ಳಿ ಅಡ್ಡಾಡ ಬ್ಯಾಟಿ ಒಳ್ಳೆ ಕಡೆ ಏನಾಕ. ಯಾರ PG ನಾವು ಯಾರ ಕಾಲದಲ್ಲಿ ಮಂಗೋಲಿಯನ್ನರ ದಾಳಿ ಆಯ್ತು? ಯಾರ ಕಾಲದಲ್ಲಿ ಭಾರತ ದೇಶದ ಮೇಲೆ ಮಂಗೋಲಿಯನ್ನರ ದಾಳಿ ಆಯ್ತು? ಯಾರ ಕಾಲದಲ್ಲಿ ಭಾರತ ದೇಶದ ಮೇಲೆ ಮಂಗೋಲಿಯನ್ನರ ದಾಳಿ ಆಯ್ತು ಅಂದ್ರೆ ಇಲ್ತುಮಶನ ಕಾಲದಲ್ಲಿ ನೋಡಿ. ಇಲ್ತುಮಶನ ಕಾಲದಲ್ಲಿ ರೈಟ್ ಆನ್ಸರ್. ಇಲ್ತುಮಶನ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ ದೆಹಲಿಯ ಸುಲ್ತಾನ ಯಾರು? ಮೊಟ್ಟ ಮೊದಲ ಬಾರಿಗೆ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದ ಮೊದಲ ದೆಹಲಿಯ ಸುಲ್ತಾನ ಯಾರಂದ್ರೆ ಇಲ್ತುಮಶ್. ಬಟ್ ಇಲ್ತುಮಶನಕ್ಕಿಂತ ಮುಂಚೆ ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವಂತ ಕುತುಬುದ್ದೀನ್ ಐಬಕ್ ಇದ್ದ. ಆದ್ರೆ ಕುತುಬುದ್ದೀನ್ ಐಬಕ್ ಏನ್ ಮಾಡ್ಲಿಲ್ಲ ಅಂತಂದ್ರೆ ದೆಹಲಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಿಲ್ಲ. ಅವನ ರಾಜಧಾನಿ ಯಾವುದಾಗಿತ್ತು? ಗುಲಾಮಿ ಸಂತತಿಯ ಸ್ಥಾಪಕನಾಗಿರುವ ಕುತುಬುದ್ದೀನ್ ಐಬಕನ ರಾಜಧಾನಿ ಲಾಹೋರ್ ಆಗಿತ್ತು, ದೆಹಲಿ ಆಗಿರಲಿಲ್ಲ. ಆತನ ರಾಜಧಾನಿ ಲಾಹೋರ್ ಆಗಿತ್ತು, ದೆಹಲಿ ಆಗಿರಲಿಲ್ಲ. ಆ ಉದ್ದೇಶಕ್ಕಾಗಿ ಇಲ್ತುಮಶ್ ಇದೆಯಲ್ಲ, ಈತ ಏನ್ ಮಾಡಿದ ಅಂದ್ರೆ ಲಾಹೋರದಿಂದ ದೆಹಲಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿಕೊಂಡನು. ಈ ಕೆಳಗಿನ ಯಾವ ವ್ಯಕ್ತಿ ಉಕ್ಕು ಮತ್ತು ಕಬ್ಬಿಣದ ನಿಯಮವನ್ನು ಪಾಲಿಸುತ್ತಿದ್ದ? ಈ ಕೆಳಗಿನ ಯಾವ ವ್ಯಕ್ತಿ ಉಕ್ಕು ಮತ್ತು ಕಬ್ಬಿಣದ ನಿಯಮವನ್ನ, ರಕ್ತದ ನೀತಿಯನ್ನು ಅನುಸರಿಸಿದ ವ್ಯಕ್ತಿ ಯಾರಂದ್ರೆ ಗಿಯಾಸುದ್ದೀನ್ ಬಲ್ಬನ್ ನೋಡಿ. ಗಿಯಾಸುದ್ದೀನ್ ಬಲ್ಬನ್. ಈ ಗಿಯಾಸುದ್ದೀನ್ ಬಲ್ಬನ್ ಕಾಲದಲ್ಲಿ ಉಕ್ಕು ಮತ್ತು ಕಬ್ಬಿಣದ ನೀತಿಯನ್ನ ಅನುಸರಿಸಿದ ದೊರೆ ಅಂತ ಕರಿತೀವಿ. 19ನೇ ಶತಮಾನದವರೆಗೆ ನೆನಪಿಡಬೇಕಾದ ಅತಿ ದೊಡ್ಡ ನೀರಾವರಿ ಕಾಲುವೆಯನ್ನು ಜಾರಿಗೆ ತಂದ ದೊರೆ ಯಾರು? 19ನೇ ಶತಮಾನದವರೆಗೆ ನೆನಪಿಡಬೇಕಾದ ಅತಿ ಉದ್ದವಾದ ಕಾಲುವೆ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದ ದೊರೆ ಯಾರಂದ್ರ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್. ದಯವಿಟ್ಟು ಇಂಥ ಕ್ವಶನ್ಗಳನ್ನ ಒಂದ್ಸರಿ ಪರ್ಫೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಇವೆಲ್ಲ ಎಕ್ಸಾಮ್ ಕ್ವಶನ್ ಆಗಿವೆ, ಇವೆಲ್ಲ ಆಗ್ತವೆ ಮತ್ತೆ ಆಗೋ ಕ್ವಶನ್ಗಳು ಆಗಿದ್ದಾವ ಕ್ವಶನ್. ಫಿರೋಜ್ ಶಾ ತುಘಲಕ್ ರೈಟ್ ಆನ್ಸರ್ ನೋಡಿ. 19ನೇ ಶತಮಾನದವರೆಗೆ ನೆನಪಿಡಬೇಕಾಗಿರುವಂತ 19ನೇ ಶತಮಾನದವರೆಗೆ ನೆನಪಿಡಬೇಕಾದ ಅದ್ಭುತವಾದ ಕಾಲುವೆ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದ ವ್ಯಕ್ತಿ ಯಾರಂದ್ರ ಫಿರೋಜ್ ಶಾ ತುಘಲಕ್. ರಾಜ್ಯದ ಸಂಪತ್ತನ್ನ ಪ್ರದರ್ಶನ ಮಾಡುವಂತ ಉದ್ದೇಶಕ್ಕಾಗಿ ನವರೋಜ್ ಉತ್ಸವನ ಆರಂಭ ಮಾಡಿದಂತ ವ್ಯಕ್ತಿ ಯಾರು? ಸಾಮ್ರಾಜ್ಯದ ಸಂಪತ್ತನ್ನ ಪ್ರದರ್ಶನ ಮಾಡುವ ಸಲುವಾಗಿ ನವರೋಜ್ ಅನ್ನುವಂತ ಉತ್ಸವನ ಆರಂಭ ಮಾಡಿದ ದೊರೆ ನೋಡಿ ಗಿಯಾಸುದ್ದೀನ್ ಬಲ್ಬನ್ ರೈಟ್ ಆನ್ಸರ್. ಗಿಯಾಸುದ್ದೀನ್ ಬಲ್ಬನ್ ನವರೋಜ್ ಉತ್ಸವನ ಆರಂಭ ಮಾಡಿದ ದೊರೆ ಯಾಕಪ್ಪ ಸಿಕ್ತಾ? ಗಿಯಾಸುದ್ದೀನ್ ಬಲ್ಬನ್ ರೈಟ್ ಆನ್ಸರ್ ನೋಡಿ. SD 2017ರಲ್ಲಿ ಕ್ವಶನ್, ಮಧ್ಯಯುಗೀನ ಕಾಲದಲ್ಲಿ ಸಂಸ್ಕೃತದಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವುದು? ಪೃಥ್ವಿರಾಜ್ ವಿಜಯ, ಹಮ್ಮೀರ ವಿಜಯ, ರಾಜತರಂಗಿಣಿ, ರಾಜಕಾಲ ನಿರ್ಣಯ. ಸರಿಯಾದಂತ ಉತ್ತರ ರಾಜತರಂಗಿಣಿ ರೈಟ್ ಆನ್ಸರ್ ನೋಡಿ. ರಾಜತರಂಗಿಣಿ ಸರಿಯಾಗಿರುವಂತ ಉತ್ತರ. ಮಧ್ಯಯುಗೀನ ಕಾಲದ ಸಂಸ್ಕೃತಿಯಲ್ಲಿ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವುದು ಅಂದ್ರೆ ಅದು ರಾಜತರಂಗಿಣಿ. ಇದನ್ನ ಬರೆದವ್ರು ಯಾರು ಅಂತಂದ್ರೆ ಕಲ್ಲಣ, ಕಾಶ್ಮೀರದ ಕವಿಯಾಗಿರುವಂತ ಕಲ್ಲಣ. ಈತನನ್ನ ಭಾರತ ಇತಿಹಾಸ ಪಿತಾಮಹ ಅಂತ ಕರೀತಾರೆ.
ಕಲ್ಲಣ ರೈಟ್ ಆನ್ಸರ್ ನೋಡಿ. ಕಲ್ಲಣ. ರಾಜತರಂಗಿಣಿ ಭಾರತದ ಇತಿಹಾಸದ ಪಿತಾಮಹನೆನಿಸಿಕೊಂಡಿರ್ತಕ್ಕಂಥ ಕಲ್ಲಣ ರಾಜತರಂಗಿಣಿ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಈ ರಾಜತರಂಗಿಣಿ ಎಂಬ ಗ್ರಂಥದಲ್ಲಿ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾನೆ. ನದಿಗಳ ತಾಯಿ ಗಂಗಾ ನದಿ, ರಾಷ್ಟ್ರೀಯ ನದಿ, ಪುಣ್ಯ ನದಿ. ಹೌದಾ? ಈ ಗಂಗಾ ನದಿಯಲ್ಲಿ ಹುಡುತ್ತಂದ್ರೆ ಅಲಕನಂದ ಮತ್ತು ಭಗೀರಥ ಅನ್ನುವಂತ 2 ಸ್ಥಳಗಳಲ್ಲಿ ಹುಡುಕ್ತದೆ. ಅಲಕನಂದ ಮತ್ತು ಭಗೀರಥ ಅನ್ನುವಂತ 2 ಸ್ಥಳಗಳಲ್ಲಿ. ಅಲಕನಂದ ಅನ್ನುವಂತ ನದಿ ಮತ್ತೆ ಭಗೀರಥಿ ಅನ್ನುವಂತ ನದಿ. ಅಲಕನಂದ ನದಿಯಲ್ಲಿ ಹುಡುತ್ತದೆ, ಬದ್ರಿನಾಥಲ್ಲಿ ಹುಡುತ್ತದೆ. ಭಗೀರಥಿ ಅನ್ನುವಂತ ನದಿ ಗಂಗೋತ್ರಿಯಲ್ಲಿ ಹುಡುತ್ತದೆ. ಗಂಗೋತ್ರಿಯಲ್ಲಿ ಹುಡುತ್ತದೆ. ಈ 2 ನದಿಗಳು ಒಂದಾಗುವ ಸ್ಥಳ ಯಾವಂದ್ರೆ ಉತ್ತರಾಖಂಡದ ದೇವಪ್ರಯಾಗ. ಉತ್ತರಾಖಂಡದ ದೇವಪ್ರಯಾಗ. ಈ ಅಲಕನಂದ ನದಿಗೆ ಫಸ್ಟ್ ಒಂದು ದೌಲಿ ಗಂಗಾ ಅಂತ ಬರ್ತದೆ, ನಂದಾಕಿನಿ ಅಂತ ಬರ್ತದೆ, ಪಿಂಡರ ಗಂಗಾ ಅಂತ ಬರ್ತದೆ, ಮಂದಾಕಿನಿ ಅಂತ ಬರ್ತದೆ. ಯಾವ್ಯಾವು? ದೌಲಿ ಗಂಗಾ, ನಂದಾಕಿನಿ, ಪಿಂಡರ ಗಂಗಾ, ಮಂದಾಕಿನಿ. ದೌಲಿ ಗಂಗಾ ಬಂದು ಸೇರುವುದು ವಿಷ್ಣು ಪ್ರಯಾಗ, ನಂದಾಕಿನಿ ಬಂದು ಸೇರಿದ್ರೆ ನಂದ ಪ್ರಯಾಗ, ಪಿಂಡರ ಗಂಗಾ ಬಂದು ಸೇರಿದ್ರೆ ಕರ್ಣ ಪ್ರಯಾಗ, ಮಂದಾಕಿನಿ ಬಂದು ಸೇರಿದ್ರೆ ರುದ್ರ ಪ್ರಯಾಗ. ಇದು ದೇವಪ್ರಯಾಗ. ನಿಮ್ಗೋಸ್ಕರ ಹೇಳಿ ನಾನು, ವಿನಾಕಾರಣ ವಿನಾಕಾರಣ ದೇವರು. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ವಿನಾಕಾರಣ ದೇವರಿಗೆ ಹೋಗಬಾರದು ಅಂತ ಹೇಳಿದ್ ನೆನಪಿದೆಯಾ? ಇವ್ ಯಾಕೆ ಇಲ್ಲಿ ಹೇಳಕತ್ತೀರಿ? ನಾವು ಹಂಗೆ ಅದೇನು ಮಾಡಕ್ ಸಾಧ್ಯ ಇಲ್ಲ. ನಮ್ ಕೈಯಾಗ ಏನದು? ಎಲ್ಲ ದೇವರ ಆಟ. ಇವುಗಳೇನು ಪಂಚಪ್ರಯಾಗಗಳು ಅಂತ ಕರೀತಾರೆ. ಯಾವ ಪ್ರಯಾಗಗಳು? ಪಂಚಪ್ರಯಾಗಗಳು. ನೋಡಿ, ಈ ಅಲಕನಂದ ಅನ್ನುವಂತ ನದಿ ಹುಟ್ಟೋದಿಲ್ಲ ಅಂತಂದ್ರೆ ಬದ್ರಿನಾಥದಲ್ಲಿ ಟೆಂಪಲ್ ಇದೆ ನೋಡಿ. ಇಲ್ಲಿ ಅಲಕನಂದ. ಅಲಕನಂದ ನದಿಗೆ ಬಂದು ಒಂದು ನದಿ ಸೇರ್ತಾ ಇದೆ ನೋಡಿ, ದೌಲಿ ಗಂಗಾ ಅನ್ನುವಂತ ನದಿ ಬಂದು ಸೇರ್ತಾ ಇದೆ. ಇದನ್ನೇ ವಿಷ್ಣು ಪ್ರಯಾಗ ಅಂತ ಕರೀತಾರೆ. ನಂದ ಪ್ರಯಾಗ ಅಂತ ಸೇರ್ತಾ ಇದೆ, ಇದನ್ನೇ ನಂದಾಕಿನಿ ಅಂತ ಕರೀತಾರೆ. ಪಿಂಡ್ರಗಂಗಾ ಬಂದು ಸೇರ್ತಾ ಇದೆ, ಇದನ್ನೇ ಕರ್ಣ ಪ್ರಯಾಗ. ಮಂದಾಕಿನಿ ಬಂದು ಸೇರ್ತಾ ಇದೆ, ಇದೇ ರುದ್ರ ಪ್ರಯಾಗ. ಭಗೀರಥಿ ಎಂಬ ನದಿ ಬಂದು ಸೇರ್ತಾ ಇದೆ, ಇದೇ ದೇವ ಪ್ರಯಾಗ. ಅದನ್ನೇ ವಿನಾಕಾರಣ ವಿನಾಕಾರಣ ದೇವರಿಗೆ ಹೋಗಬಾರದು. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ ಅಂತ ಸೂತ್ರ ಇದು. ಏನು ಅಂದ್ರೆ ಇದು ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ವಿನಾಕಾರಣ ದೇವರಿಗೆ ಹೋಗಬಾರದು ಅಲ್ಲ. ಇಂಥ ಗಂಗಾ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಸರಿಯಾದಂತ ಉತ್ತರ ಯಾರು? ನಿಮ್ಮ ಅವ್ರ ಮುಂದೆ ನಿಂತೆ ಅಂದ್ರೆ ನಾ ಕಡ್ಡಿ ಕಣ್ಣಂಗಾತೀನಿ. ಕಡ್ಡಿ ಎಲ್ಲ ಕಡ್ಡ ಕಣ್ಣಂಗಾತೀನಿ. ಈ ಕ್ಲಾಸ್ ಕೇಳಕತ್ತಾರ ಅವರು. ಎಸ್, ಇವೆಲ್ಲ ಪುಣ್ಯಕ್ಷೇತ್ರಗಳು ನೋಡಿ. ಯಮನೋತ್ರಿ ಅನ್ನೋದು ಪುಣ್ಯಕ್ಷೇತ್ರ, ಗಂಗೋತ್ರಿ, ಕೇದಾರನಾಥ, ಬದ್ರಿನಾಥ. ನಮಸ್ಕಾರ ಮಾಡ್ರಿ ದೂರದಿಂದ್ರಲ್ಲಿ. ಯಾಕ ಹಿಮ ಇದೆ ಅಲ್ಲಿ, ಭಯಂಕರ ಹಿಮ ಇದೆ. ಯಾವತ್ನೇ ಕತ್ತರಿಸ್ಬಿಡುತ್ತೋ ಹೇಳಕ್ಕಾಗಲ್ಲ. ಬದ್ರಿನಾಥ, ಕೇದಾರನಾಥ. ಇದು ಇತ್ತೀಚೆಗೆ ಮೊನ್ನೆ ಜಲಪ್ರಳಯ ಮಾಡಿತ್ತು. ಅದಕ್ಕೆ ಇದನ್ನು ಉತ್ತರಾಖಂಡದ ಕಣ್ಣೀರ್ ನದಿ ಅಂತ ಕರೀತಾರೆ. ಅದನ್ನು ಉತ್ತರಾಖಂಡದ ಕಣ್ಣೀರ್ ನದಿ ಯಾವ್ದಂದ್ರ ಮಂದಾಕಿನಿ. ಮಂದಾಕಿನಿ ನದಿಯನ್ನ ಎಲ್ಲಿ ಹೋಯ್ತು ನನ್ನ ಸಿಲೆಬಸ್? ದೇವ್ರೆ ಹಾ ಬರ್ತಪ್ಪ. ಮಧ್ಯಯುಗೀನ ಕಾಲದಲ್ಲಿ ಸಂಸ್ಕೃತ ರಚಿತವಾದ ಮೊದಲ ಐತಿಹಾಸಿಕ ಕೃತಿ ಯಾವ್ದಂದ್ರ ರಾಜತರಂಗಿಣಿ. ಈ ರಾಜತರಂಗಿಣಿ ಎಂಬ ಕೃತಿಯನ್ನು ಬರೆದವರು ಯಾರಂದ್ರ ಕಲ್ಲಣ. ಕಲ್ಲಣನು ಬರೆದ ರಾಜತರಂಗಿಣಿ ಕೃತಿ ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ರಚನೆಯಾಗಿರುವಂತ ಮೊಟ್ಟ ಮೊದಲ ಸಂಸ್ಕೃತ ಕೃತಿ ಅಂತ ಹೇಳಿ ಕರಿತೀವಿ ಅದನ್ನು. ಎರಡ್ 2017ರಲ್ಲಿ ಕೇಳಿದ ಪ್ರಶ್ನೆ SDA. ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಯನ್ನು ಗುರುಗ್ರಂಥ ಸಾಹೇಬ್ ರೂಪದಲ್ಲಿ ಸಂಗ್ರಹ ಮಾಡಿದರು? ಯಾರು ಸಂಗ್ರಹ ಮಾಡ್ಯಾರ ಇದರಲ್ಲಿ? ಯಾರು ಹಾಕ್ತಿರೋ? ಗುರುನಾನಕ್ ಹಾಕ್ತಿರೋ? ಅರ್ಜುನ ದೇವ್ ಹಾಕ್ತಿರೋ? ಕೆಳಗಿನ ಸಿಖ್ ಗುರುಗಳಲ್ಲಿ ಯಾರು ಹಿಂದಿನ ಗುರುಗಳ ಬೋಧನೆಯನ್ನ? ಫಸ್ಟ್ ಗುರುನಾನಕ್ಕೆ ಆಕ್ಚುಲಿ
ಬಟ್ ಸಂಗ್ರಹ ಮಾಡಿದಂತ ವ್ಯಕ್ತಿ ಅರ್ಜುನ ದೇವ. ಅವೆಲ್ಲವುಗಳ ಮಾಹಿತಿ ಸಂಗ್ರಹ ಮಾಡಿ ಒಂದು ಕೈಪಿಡಿ ಮಾಡಿದವರು ಯಾರಂದ್ರೆ ಅರ್ಜುನ ದೇವ. ಬಟ್ ಅವರ ವಿಚಾರಗಳು ಯಾರಿಗೆ ಸಂಬಂಧಪಟ್ಟಿವೆ ಅಂದ್ರೆ ಗುರುನಾನಕ್ ಅವ್ರು. ಕೀ ಅನ್ಸರು ಗುರುನಾನಕ್ ಕೊಟ್ಟನ, ಗೌರ್ಮೆಂಟ್ ಕೀ ಅನ್ಸರು ಗುರುನಾನಕ್ ಕೊಟ್ಟನ. ಇನ್ನೊಂದ್ಸರಿ ಇದನ್ನ ವಿಚಾರ ಮಾಡೋಣ. ಜಹಾಂಗೀರ್ ಈ ಕೆಳಗಿನ ಯಾರನ್ನ ಕೊಲೆ ಮಾಡಿಸಿದ? ಸರಿಯಾಗಿರುವಂತ ಉತ್ತರ ಅರ್ಜುನ ದೇವ. ರೈಟ್ ಆನ್ಸರ್ ನೋಡಿ, ಅರ್ಜುನ ದೇವ. ಯಾರ ಅದೇ ಕೇಳ್ತಾರ ಅನ್ನೋರು ಬರೇ ಇಂಥದೇ ಆಯ್ತು. ಬರೇ ನೋಡಲಿ ಯಾವ ಇವೆಲ್ಲ ಅಂತ ನಿಮ್ಮವರಿದೀವಿ ನಾವು, ನಿಮ್ಮ ಮಾಯಿ. ಅಬ್ದುಲ್ ಮುಜಾಫರ್ ಮುಹಿಯುದ್ದೀನ್ ಮೊಹಮ್ಮದ್ ಬಹದ್ದೂರ್ ಆಲಂಗೀರ್ ಬಾದಶಾ ಗಾಜಿ ಎಂಬ ಬಿರುದನ್ನು ಹೊಂದಿರುವಂತ ಮೊಘಲ ದೊರೆ ಯಾರು? ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ್ದ ದೊರೆಗಳ ಬೇರನ್ನು ಕಿತ್ತಿ ಗಲಗಲ ನೆರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳಂಕವಾಗಿಸಿದವರೆ ಅಂದ್ರೆ 6ನೇ ವಿಕ್ರಮಾದಿತ್ಯ. ಇಲ್ಲಿನೂ ಕೂಡ ಹಿಂಗೆ ಇದೆ, ಒಂದು ಉರ್ದು ಸಾಂಗ್ ಹಾಡಿದಂಗ ಆಗ್ತದೆ. ಅಬ್ದುಲ್ ಮುಜಾಫರ್ ಮುಹಿಯುದ್ದೀನ್ ಮೊಹಮ್ಮದ್ ಬಹದ್ದೂರ್ ಆಲಂಗೀರ್ ಬಾದಶಾ ಗಾಜಿ ಎಂಬ ಬಿರುದನ್ನು ಪಡೆದಂತ ಮೊಘಲ ದೊರೆ ಯಾರು? ನಾವಲ್ಲಪ್ಪದಾಗ ಆಲಂಗೀರ್ ಅಂತ ಬಂತಂದ್ರೆ ಅವನ ಹೆಸರೇ ಹಾಕ್ಬೇಕು ನೋಡಿ, ಏನ್ ಒಟ್ಟ ತಲೆ ಕೆಡಿಸೋಬೇಡ್ರಿ. ಔರಂಗಜೇಬ್ ರೈಟ್ ಆನ್ಸರ್ ನೋಡಿ, ಔರಂಗಜೇಬ್. ಅಬ್ದುಲ್ ಮುಜಾಫರ್ ಮುಹಿಯುದ್ದೀನ್ ಮೊಹಮ್ಮದ್ ಬಹದ್ದೂರ್ ಆಲಂಗೀರ್ ಬಾದಶಾ ಗಾಜಿ ಈ ಬಿರುದನ್ನು ಪಡೆದಂತ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದ್ರೆ ಸರಿಯಾದಂತ ಉತ್ತರ ಔರಂಗಜೇಬ್. ರೈಟ್ ಆನ್ಸರ್ ನೋಡಿ, ಔರಂಗಜೇಬ್ ಸರಿಯಾದಂತ ಉತ್ತರ. ಈ ಕೆಳಗಿನ ಯಾವ ದೊರೆ ಪಂಜಾಬಿನ ಕಲ್ಲುನೂರಿನಲ್ಲಿ ಅಧಿಕಾರಕ್ಕೆ ಬಂದರು? ಈ ಕೆಳಗಿನ ಯಾವ ದೊರೆ ಪಂಜಾಬಿನ ಕಲ್ಲುನೂರಿನಲ್ಲಿ ಅಧಿಕಾರಕ್ಕೆ ಬಂದರು? ಪಂಜಾಬಿನ ಕಲ್ಲುನೂರಿನಲ್ಲಿ ಅಧಿಕಾರಕ್ಕೆ ಬಂದ ಮೊಘಲ ದೊರೆ ಯಾರು? ಸರಿಯಾದಂತ ಉತ್ತರ ಅಕ್ಬರ್. ರೈಟ್ ಆನ್ಸರ್ ನೋಡಿ, ಅಕ್ಬರ್ ಸರಿಯಾಗಿರುವಂತ ಉತ್ತರ. ಪಂಜಾಬಿನ ಕಲ್ಲುನೂರು, ಇದು ಕ್ವಶನ್ ಆಗಿದೆ. ಪಂಜಾಬಿನ ಕಲ್ಲುನೂರು ಎಂಬ ಸ್ಥಳದಲ್ಲಿ ಅಧಿಕಾರಕ್ಕೆ ಬಂದಂತ ಮೊಘಲ ದೊರೆ ಯಾರಂದ್ರ ಅಕ್ಬರ್. ರೈಟ್ ಆನ್ಸರ್. ಶಹಜಾನನ ಮಕ್ಕಳು ಅನುಕ್ರಮವಾಗಿ ಮುರಾದ, ಔರಂಗಜೇಬ. ಪೂಜೆ ಆಗ್ಯದದು, ಸೂಜಾ ಆಗ್ಬೇಕದು. ಸೂಜಾ ದಾರಾಸಿಕ್ಕೋ, ಮುರಾದ ದಾರಾಶಿಕ್ಕೋ, ಸೂಜಾ ಔರಂಗ, ಸೂಜಾ ಮುರಾದ ದಾರಾಶಿಕ್ಕೋ ಔರಂಗಜೇಬ, ದಾರಾ ಸೂಜಿ ಔರಂಗ ಮುರಾದ. ಅನುಕ್ರಮವಾಗಿ ಯಾರು? ಡಿನೇ ರೈಟ್ ಆನ್ಸರ್ ನೋಡಿ, ದಾರಾ ಸೂಜಿ. ನೆನ್ಪಿಟ್ಟು ಬಿಡಿ, ದಾರಾ ಸೂಜಿ ಔರಂಗ ಮುರಾದ. ದಾರಾ ಸೂಜಾ ಔರಂಗ ಮುರಾದ ಅನುಕ್ರಮವಾಗಿ ಔರಂಗಜೇಬನ ಶಹಜಾನನ ಮಕ್ಕಳು. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ನೋಡಿ, ದಾರಾ ಸೂಜಿ ಔರಂಗ ಮುರಾದ. ಜಿಂದಾಫೀರ್ ಜೀವಿಸುವ ಸಂತ ಎಂದು ಹೆಸರವಾಗಿರುವಂತ ವ್ಯಕ್ತಿ ಯಾರು? ಜಿಂದಾಫೀರ್ ಜೀವಿಸುವ ಸಂತ ಯಾರನ್ನ? ಜಿಂದಾಫೀರ್. ಔರಂಗಜೇಬನನ್ನ ಜಿಂದಾಫೀರ್ ಅಂತ ಕರೀತಿದ್ರು ನೋಡಿ. ಜಿಂದಾಫೀರ್ ಅಂದ್ರೆ ಏನು? ಜೀವಿಸುವ ಸಂತ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಯಾರನ್ನ ಜೀವಿಸುವ ಸಂತ ಅಥವಾ ಜಿಂದಾಫೀರ್ ಎಂದು ಕರೆಯುತ್ತಿದ್ದಾರಂದ್ರೆ ಔರಂಗಜೇಬನನ್ನ ಜಿಂದಾಫೀರ್ ಅಂತ ಕರೀತಿದ್ರು. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ತಂಬಾಕನ್ನ ನಿಷೇಧಿಸಿದ ಮೊಘಲ ದೊರೆ ಔರಂಗಜೇಬ. ಸಂಗೀತ, ನೃತ್ಯ, ಚಿತ್ರಕಲೆಗಳನ್ನು ನಿಷೇಧಿಸಿದವರೆ ಜಹಾಂಗೀರ. ಎ ಮಾತ್ರ ಸರಿ, ಬಿ ಮಾತ್ರ ಸರಿ. ಎ ಬಿ ಎರಡು ತಪ್ಪು, ಎ ಬಿ ಎರಡು ಸರಿ.
36% ಎರಡು ಸರಿ ಅಂತ ಹಾಕಿದ್ದೀರಿ, ರಾಂಗ್ ಅದು. ಸರಿ ಉತ್ತರ ಯಾವ್ದಂದ್ರ AB ಎರಡೂ ತಪ್ಪು, ರೈಟ್ ಆನ್ಸರ್ ನೋಡಿ. AB ಎರಡೂ ತಪ್ಪು, AB ಎರಡೂ ತಪ್ಪು. ಯಾಕಂದ್ರೆ ಸಂಗೀತ, ನೃತ್ಯ, ಚಿತ್ರಕಲೆಗಳ ನಿಷೇಧ ಮಾಡಿದಂತ ವ್ಯಕ್ತಿ ಔರಂಗಜೇಬ್, ತಂಬಾಕು ನಿಷೇಧ ಮಾಡಿದ ವ್ಯಕ್ತಿ ಜಹಾಂಗೀರ್. ಉಲ್ಟಾ ಇದೆ ಕ್ವಶನ್ ಇದು. ಇದು KPSC ಕ್ವಶನ್. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 1606ರಲ್ಲಿ ಸಿಖ್ಖರ ಐನ್ಯ ಗುರು ಅರ್ಜುನ ದೇವರನ್ನು ಜಹಾಂಗೀರ್ ಕೊಂದನು. 1675ರಲ್ಲಿ ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್ನ ಔರಂಗಜೇಬ್ ಕೊಂದನು. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, AB ಎರಡು ಸರಿ, AB ಎರಡು ತಪ್ಪು. AB ಎರಡು ಸರಿ ನೋಡಿ, ಎ ಮತ್ತು ಬಿ ಎರಡು ಸರಿಯಾಗಿದೆ. 1606ರಲ್ಲಿ ಸಿಖ್ಖರ ಐನ್ಯ ಗುರು ಅರ್ಜುನ ದೇವರನ್ನು ಕೊಲ್ಲಿಸಿದ ವ್ಯಕ್ತಿ ಯಾರಂದ್ರೆ ಜಹಾಂಗೀರ್ ಕೊಲ್ಲಿಸ್ತಾನೆ. ಆಮೇಲೆ 1675ರಲ್ಲಿ ಸಿಖ್ಖರ 9ನೇ ಗುರು ತೇಜ್ ಬಹದ್ದೂರ್ನ ಕೊಂದಂತ ವ್ಯಕ್ತಿ ಔರಂಗಜೇಬ್. ಔರಂಗಜೇಬನ ಸಮಾಧಿ ಸ್ಥಳ ಎಲ್ಲಿ? ಔರಂಗಾಬಾದ, ದೌಲತಾಬಾದ, ಹೈದರಾಬಾದ, ಸಿಕಂದರಾಬಾದ್. ಇವೆರಡು ಅಂತೂ ಅಲ್ಲೇ ಅಲ್ಲ. ಈ ಎರಡರಲ್ಲಿ ಒಂದು ಔರಂಗಾಬಾದ್ ಇರಬೇಕು, ದೌಲತಾಬಾದ್ ಇರಬೇಕು. ಸರಿಯಾದಂತ ಉತ್ತರ ದೌಲತಾಬಾದ್, ರೈಟ್ ಆನ್ಸರ್ ನೋಡಿ. ದೌಲತಾಬಾದ್ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಮಹಾರಾಷ್ಟ್ರದ ದೌಲತಾಬಾದ್ ಔರಂಗಜೇಬನ ಸಮಾಧಿ. ಯಾಕಂದ್ರೆ ಸಮಾಧಿಗಳ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ಕುಲ್ದಾಬಾದ್ ಅಂತ ಕೊಟ್ಟಿದ್ದಾರೆ ಅವರು. ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಕುಲ್ದಾಬಾದ್. ಔರಂಗಜೇಬನ ದಕ್ಕಿನ ನೀತಿಗಳು ಮಾರ್ಮಿಕವಾಗಿ ವಿಶ್ಲೇಷಿಸಿ ದಕ್ಕನಿನ ಹುಣ್ಣು ಔರಂಗಜೇಬನನ್ನ ಸರ್ವನಾಶ ಮಾಡಿತು ಅಂತ ಹೇಳಿದವರು ಯಾರು? ಎಸ್, ಜೇನ್ ಸರ್ಕಾರ, ರೈಟ್ ಆನ್ಸರ್ ನೋಡಿ. ಜೇನ್ ಸರ್ಕಾರ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಔರಂಗಜೇಬನ ದಕ್ಕನ್ ನೀತಿಯನ್ನ ಮಾರ್ಮಿಕವಾಗಿ ವಿಶ್ಲೇಷಿಸಿ ದಕ್ಕನಿನ ಹುಣ್ಣು ಔರಂಗಜೇಬನನ್ನ ಸರ್ವನಾಶ ಮಾಡಿತು ಅಂತ ಹೇಳಿದವರು ಜೇನ್ ಸರ್ಕಾರ. ರಕಾತಿ ಆಲಂಗೀರ್ ಮತ್ತು ಪತ್ವಿ ಆಲಂಗೀರ್ ಎಂಬ ಗ್ರಂಥಗಳನ್ನು ಬರೆದ ವ್ಯಕ್ತಿ ಯಾರು? ರಕಾತಿ ಆಲಂಗೀರ್ ಮತ್ತು ಪತ್ವಿ ಆಲಂಗೀರ್ ಎಂಬ ಕೃತಿಗಳನ್ನು ರಚನೆ ಮಾಡಿದಂತ ವ್ಯಕ್ತಿ. ಶಬಾಷ್, ಔರಂಗಜೇಬ್, ರೈಟ್ ಆನ್ಸರ್ ನೋಡಿ. ಔರಂಗಜೇಬ್ ಸರಿಯಾದಂತ ಉತ್ತರ. ಮೊನ್ನೆ ಆದರೂ ಎಕ್ಸಾಮ್ ಔರಂಗಜೇಬನ ಮ್ಯಾಗ ಹೈಯೆಸ್ಟ್ ಕ್ವಶನ್ ಕೇಳ್ಯಾರ ನೋಡಿ. ಮೊನ್ನೆ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಎಕ್ಸಾಮ್ ಇದೆಯಲ್ಲ, ಔರಂಗಜೇಬನ ಮ್ಯಾಗ ಹೈಯೆಸ್ಟ್ ಕ್ವಶನ್ ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ. ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 1668ರಲ್ಲಿ ಹೋಳಿ, ದೀಪಾವಳಿ, ನವರಾತ್ರಿ ಮೊದಲಾದ ಧಾರ್ಮಿಕ ಉತ್ಸವಗಳನ್ನು ನಿಷೇಧಿಸಿದ್ದವರೇ ಔರಂಗಜೇಬ್. 1679ರಲ್ಲಿ ಮುಸ್ಲಿಮೇತರ ಮೇಲೆ ಜಜಿಯಾ ತೆಲೆಗಂದಾಯವನ್ನು ಪುನಃ ಜಾರಿಗೆ ತಂದದವರೇ ಔರಂಗಜೇಬ್. ಎ ಮಾತ್ರ ಸರಿ, ಬಿ ಮಾತ್ರ ಸರಿ, AB ಎರಡು ಸರಿ, ಎ ಆಗಲಿ ಬಿ ಆಗಲಿ ಎರಡು ತಪ್ಪು. AB ಎರಡು ಸರಿ ನೋಡಿ. AB ಎರಡು ಸರಿಯಾಗಿರುವಂತ ಉತ್ತರ. 1668ರಲ್ಲಿ ಹೋಳಿ, ದೀಪಾವಳಿ, ನವರಾತ್ರಿ ಮೊದಲಾದ ಧಾರ್ಮಿಕ ಉತ್ಸವಗಳನ್ನು ನಿಷೇಧಿಸಿದವರೇ ಔರಂಗಜೇಬ್. ಔರಂಗಜೇಬನ ಧಾರ್ಮಿಕ ನೀತಿಯ ವಿರುದ್ಧ ಪ್ರಥಮ ಬಾರಿಗೆ ಸಿಡಿದದ್ದ ವ್ಯಕ್ತಿಗಳು ಯಾರು? ಯಾರು ಸಿಡಿದದ್ದರಲ್ಲಿ? ಫಸ್ಟ್ ಸಿಡಿದದ್ದವರು ಪಂಜಾಬಿನ ಜಾಟರು, ರೈಟ್ ಆನ್ಸರ್ ನೋಡಿ. ಪಂಜಾಬಿನ ಜಾಟರು ಸರಿಯಾದಂತ ಉತ್ತರ. ದಾರ್ ಉಲ್ ಇಸ್ಲಾಂ ಅಥವಾ ಮುಸ್ಲಿಂ ನಾಡನ್ನ ಯಾವ ಪ್ರದೇಶ ಮಾಡಲು ಔರಂಗಜೇಬ್ ಮುಂದಾದನು? ಉತ್ತರ ಭಾರತ, ಈಶಾನ್ಯ ಭಾರತ, ವಾಯುವ್ಯ ಭಾರತ, ದಕ್ಷಿಣ ಭಾರತ. ಶಬಾಷ್, ದಕ್ಷಿಣ ಭಾರತ, ರೈಟ್ ಆನ್ಸರ್ ನೋಡಿ. ದಕ್ಷಿಣ ಭಾರತವನ್ನು ದಾರ್ ಉಲ್ ಇಸ್ಲಾಂ ಅಥವಾ ಮುಸ್ಲಿಂ ನಾಡನ್ನಾಗಿ ಪರಿವರ್ತನೆ ಮಾಡಲು ಮುಂದಾದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. 100 ಜನಗಳ ಜರಕ್ ದರ್ಶನವನ್ನು ರದ್ದುಗೊಳಿಸಿದ ಮೊಘಲ ದೊರೆ ಯಾರು? ಶಹಜಾನ, ಔರಂಗಜೇಬ, ಹುಮಾಯೂನ, ಬಾಬರ್. ಔರಂಗಜೇಬ್, ರೈಟ್ ಆನ್ಸರ್ ನೋಡಿ. ಇವೆಲ್ಲ ಆಗಿ ಬರ್ತಾರಲ್ಲ, ಒಂದು ಸಂಗೀತ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ಯಾರಾದರೂ ಗಿಳಿ ಬಹುಶಃ ಹೇಳ್ತಿದ್ರ, ಆಮೇಲೆ ಯಾರಾದರೂ ಸಂಗೀತ ಸಾಹಿತ್ಯ ಆಡ್ತಿದ್ರ, ಅವು ಯಾವ ಕೂಡ ಯಾರಿಗಾಗಿ ಬಂದಿಲ್ಲ ಅಂತಂದ್ರೆ ಔರಂಗಜೇಬ್. ಅದಕ್ಕೆ ಆತನನ್ನ ಏನ್ ಕರೀತಾರಂದ್ರೆ
ಜೀವಿಸುವ ಸಂತ ಅಂತ ಕರೀತಿದ್ರು. ಜಿಂದಾಫೀರ್ ಯಾರವ್ರು ನಿಮ್ ತರ ಅನ್ನೋರು? ನೆಕ್ಸ್ಟ್, ಆಲಂಗೀರ್ ಎಂದರೆ ವೈಭವ ಸಾಮ್ರಾಜ್ಯ, ಪ್ರಪಂಚವನ್ನು ಗೆದ್ದವನು, ಹೈದರಾಬಾದ, ಸಿಕಂದರಾಬಾದ್. ಆಲಂಗೀರ್ ಈ ಪದದ ಅರ್ಥ ಏನು? ವೈಭವ ಸಾಮ್ರಾಜ್ಯ, ಪ್ರಪಂಚವನ್ನೇ ಗೆದ್ದವನು, ಹೈದರಾಬಾದ, ಸಿಕಂದರಾಬಾದ್. 79%. ಪ್ರಪಂಚವನ್ನು ಗೆದ್ದವನು ರೈಟ್ ಆನ್ಸರ್ ನೋಡಿ. ಆಲಂಗೀರ್ ಈ ಪದದ ಅರ್ಥ ಏನಂದ್ರೆ ಪ್ರಪಂಚವನ್ನು ಗೆದ್ದವನು ಅಂತ ಅರ್ಥ. ಆಲಂಗೀರ್ ಬೇರೆ ಅವೇ ಬರ್ತಾವ, ಪತ್ವ ಇಲ್ಲ ಆಲಂಗೀರ.